ಹಾಯ್ ನಮಸ್ಕಾರ. ನಾನೊಂದು ವಿಡಿಯೋ ಪ್ಲೇ ಮಾಡ್ತೀನಿ. ಜಸ್ಟ್ ಒಂದು ನಿಮಿಷ ಟೈಮ್ ಮಾಡಿಕೊಂಡು ನೋಡಿ. ವಿಡಿಯೋ ನೋಡಿದರೆ ತುಂಬ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅದಾದಮೇಲೆ ನಾನು ಮತ್ತೆ ಮಾತಾಡ್ತೀನಿ. ಓಕೆನಾ? ಬ್ರೇನ್ ಅಣ್ಣ, ಬೆಳಿಗ್ಗೆ ರಕ್ತದ ಹರಿವು ತುಂಬಾ ಶಾಂತವಾಗಿದೆ. ಯಜಮಾನ ಈಗ ತಾನೇ ಎದ್ದು ಕುಳಿತಿದ್ದಾರೆ. ಎಲ್ಲವೂ ನಮ್ಮ ನಿಯಂತ್ರಣದಲ್ಲಿದೆ. ಪ್ಯಾನ್ಕ್ರಿಯಾಸ್ ಡೇಂಜರ್, ತುರ್ತು ಪರಿಸ್ಥಿತಿ. ಈ ನನ್ನ ಮಗ ನಿಮ್ ಬಾಸ್ ಖಾಲಿ ಹೊಟ್ಟೆಯಲ್ಲಿ ಚಹಾದೊಂದಿಗೆ 4 ಸಿಹಿ ಬಿಸ್ಕತ್ತು ಸೇವಿಸಿದ್ದಾರೆ. ರಕ್ತದಲ್ಲಿನ ಸಕ್ಕರೆ ಮಟ್ಟ ತುಂಬಾ ಹೆಚ್ಚಾಗಿದೆ. ಸಿಸ್ಟಮ್ ಓವರ್ಲೋಡ್ ಆಗಿದೆ. ಅಯ್ಯೋ ದೇವರೇ, ಇಷ್ಟೊಂದು ಗ್ಲೂಕೋಸ್ ಒಂದೇ ಬಾರಿಗೆ. ಇನ್ಸುಲಿನ್ ಅಣ್ಣ, ಓ ಇನ್ಸುಲಿನ್ ಅಣ್ಣ, ನಿಮ್ಮ ಸಂಪೂರ್ಣ ಕಮಾಂಡೋ ತಂಡವನ್ನು ಕರ್ಕೊಂಡು ಹೊರಬನ್ನಿ. ಇಲ್ಲದಿದ್ರೆ ಯಜಮಾನನ ಇಡೀ ಸಿಸ್ಟಮ್ ಕ್ರಾಶ್ ಆಗ್ತದೆ. ಬ್ರೇನ್ ಅಣ್ಣ, ನಾವು ಪೂರ್ತಿ ಶಕ್ತಿ ಬಳಸ್ತಿದ್ದೇವೆ, ಆದ್ರೆ ಮೈದಾ ಮತ್ತು ಸಕ್ಕರೆಯ ದಾಳಿ ತೀವ್ರವಾಗಿದೆ. ನಮ್ಮ ತಂಡ ಸುಸ್ತಾಗ್ತಿದೆ. ಯಜಮಾನ, ಪ್ರತಿದಿನ ಹೀಗೆ ಮಾಡಿದ್ರೆ ನಮಗೆ ಟೈಪ್ 2 ಡಯಾಬಿಟಿಸ್ ಬೋರ್ಡ್ ಹಾಕಬೇಕಾಗುತ್ತೆ. ಸ್ನೇಹಿತರೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚಹಾ, ಬಿಸ್ಕತ್ತು, ಜ್ಯೂಸ್ ಸೇವಿಸೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಹಠಾತ್ತಾಗಿ ಏರಿಕೆಯಾಗುತ್ತದೆ. ಪ್ರತಿದಿನ ಹೀಗೆ ಮಾಡೋದ್ರಿಂದ ಪ್ಯಾನ್ಕ್ರಿಯಾಸ್ ದಣಿಯುತ್ತದೆ ಮತ್ತು ನಿಮಗೆ ಮಧುಮೇಹ ಬರುವ ಸಾಧ್ಯತೆ ಹೆಚ್ಚುತ್ತೆ. ಓಕೆ, ನಮಸ್ಕಾರ. ವಿಡಿಯೋ ನೋಡಿದ್ರಿ ಅಂತ ಅನ್ಕೋತೀನಿ. ಸೊ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ಸೊ ವಿಡಿಯೋದಲ್ಲಿ ಕರೆಕ್ಟಾಗಿದೆ, ಏನೇನೆಲ್ಲ ಆಗುತ್ತೆ. ನಾವು ಬೆಳಿಗ್ಗೆನೇ ಏನೇನು ಮಿಸ್ಟೇಕ್ಸ್ಗಳನ್ನ ಮಾಡ್ಕೋತೀವಿ. ಆ ಮಿಸ್ಟೇಕ್ಸಿಂದ ನಮ್ಮ ಬಾಡಿನಲ್ಲಿ ಏನೇನು ಕೆಲವೊಂದು ಚೇಂಜಸ್ ಆಗುತ್ತೆ. ಇವಾಗ ಹೊರಗಡೆ ಏನಾದರೂ ಗಲೀಜಾದರೆ ನಿಮಗೆ ಗೊತ್ತಾಗುತ್ತೆ, ಅದನ್ನು ಕ್ಲೀನ್ ಮಾಡ್ಕೋಬೋದು. ಬಟ್ ಒಳಗಡೆ ಆಗೋಂಥ ಪ್ರಾಬ್ಲಮ್ಸ್ ನೋಡಿ, ಎಷ್ಟೊಂದೆಲ್ಲ ಆರ್ಗನ್ಸ್ಗಳಿಗೆ ಎಷ್ಟೊಂದೆಲ್ಲ ನಾವು ತೊಂದರೆಗಳನ್ನ ಕೊಡ್ತಾ ಇರ್ತೀವಿ. ಸೊ ಅದಕ್ಕೆ ಲಾಜಿಕ್ಕಾಗಿ ಯೋಚನೆ ಮಾಡಿದಾಗ ಯಾಕೆ ಒಂದು 20-25 ಇಯರ್ಸ್ ಹಿಂದೆ, ಒಂದು 20-25 ವರ್ಷದ ಹಿಂದೆ ಇಷ್ಟೊಂದೆಲ್ಲ ಕಾಯಿಲೆಗಳು ಇರ್ತಾ ಇರಲಿಲ್ಲ. ಮನುಷ್ಯರೆಲ್ಲ ಹೆಲ್ದಿ ಆಗಿರ್ತಾಯಿದ್ರು. ಡಯಾಬಿಟಿಸ್ ಅನ್ನೋದು ಇವಾಗ ಟೈಪ್ 1 ಟೈಪ್ 2 ಅಂತ ಹೇಳ್ತಾರೆ. ಜೀನ್ಸ್ ಬೇರೆ, ಜೆನೆಟಿಕ್ಸ್ ಬೇರೆ, ಮತ್ತು ಇವಾಗ ನಮ್ಮ ಲೈಫ್ ಸ್ಟೈಲಿಂದ ಬರ್ತಾರಂಥದ್ದು. ಸೊ ಇತ್ತೀಚೆಗೆ ಇದು ಜಾಸ್ತಿ ಆಗ್ತಾಯಿದೆ. ಇವಾಗ ಶುಗರ್ ಅಬ್ನಾರ್ಮಲ್ ಆಯಿತು ಅಂದರೆ ಸೊ ತುಂಬ ಆರ್ಗನ್ಸ್ಗಳು ಡಿಸ್ಫಂಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆನಾ? ಯಾಕೆಂದರೆ ಅಂದರೆ ಬಾಡಿನಲ್ಲಿ ಫ್ಯಾಟ್ ಜಾಸ್ತಿ ಆದರೆ ಪ್ರಾಬ್ಲಮ್ಸ್ಗಳು ಜಾಸ್ತಿ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ನಿಮಗೇನು ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಿಮಗೆ ಕೆಲವೊಂದು ಗೊತ್ತಿರುತ್ತೆ. ಬಟ್ ಅದನ್ನು ಮಾಡ್ಕೊಳ್ಳೋ ಅಂಥ ವ್ಯವಸ್ಥೆ ನಿಮ್ಮಲ್ಲಿರಲ್ಲ. ಓಕೆನಾ? ನೀವೇನು ನಿಮ್ಮ ಲೈಫ್ ಸ್ಟೈಲ್ ಹೆಂಗೆ ಲೀಡ್ ಮಾಡ್ತಾ ಇರ್ತೀರ, ಆ ವ್ಯವಸ್ಥೆ ಕರೆಕ್ಟ್ ಆಗಿರಲ್ಲ. ಅದರಿಂದ ಪ್ರಾಬ್ಲಮ್ಸ್ಗಳು ಆಗ್ತಾ ಇರುತ್ತೆ. ಅದಕ್ಕೆ ವ್ಯವಸ್ಥಿತವಾಗಿ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ಸ್ ಬೇಕು. ಯಾಕೆ ಬಂದು ಟ್ರೈ ಮಾಡಬಾರ್ದು, ಜಸ್ಟ್ ಯಾಕೆ ನೋಡಬಾರ್ದು. ಓಕೆನಾ? ನಿಮ್ಗೆ ಯಾರಿಗಾದ್ರೂ ನೋಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ ಕಾಲ್ ಮಾಡ್ಬೋದು. ಥ್ಯಾಂಕ್ ಯು.